ದೇವರನ್ನು ಜಸ್ಟ್ ಶಾಲೆಗೆ ಬಿಟ್ಟು ಬಂದದು. ಬೊಬ್ಬೆ ಯೂನಿಫಾರ್ಮ್ ಒಂದು ಬೇಡ ಅಂತೆ. ಇಲ್ಲಿ ಕಸ ಗುಡಿಸೋರು ಸಹ ಯೂನಿಫಾರ್ಮ್ ಹಾಕಿ ಗುಡಿಸುದು. ಇನ್ನು ಇವಳು ಶಾಲೆಗೆ ಹೋಗೋಳನ್ನು ಯೂನಿಫಾರ್ಮ್ ಹಾಕದೆ ಕಲಿಸಿದ್ರೆ ಆದಿತ್ತು. ಹೇಳಿ ಬೇಡ, ನಂಗೆ ಯೂನಿಫಾರ್ಮ್ ಒಂದು ಬೇಡ, ಶಾಲೆಗೆ ಹೋಗ್ತಾಳಂತೆ, ಯೂನಿಫಾರ್ಮ್ ಬೇಡ ಅಂತೆ. ಇದು ಯಾವ ನಮ್ನೆದು ಕೂಗ ದೇವರೇ ಬಲ್ಲ. ಕೆಲವರು ಕೇಳ್ತಿದ್ರಿ ಡ್ಯಾಡಿ ಹೇಗಿದ್ದಾರೆ ಅಂತೇಳಿ. ಡ್ಯಾಡಿ ಈಗ ತುಂಬ ಬೆಟರ್, ಇಂಪ್ರೂವ್ಮೆಂಟ್ ಉಂಟು, ತುಂಬ ಇಂಪ್ರೂವ್ಮೆಂಟ್ ಉಂಟು. ಹಾಗೂ ತುಂಬ ಬೆಟರ್ ಬೈ ಗಾಡ್ಸ್ ಗ್ರೇಸ್. ಅವರ ಡಯಟ್ ಫಾಲೋ ಮಾಡ್ತಿದ್ದಾರೆ. ಹಾಗೂ ರಿಪೋರ್ಟ್ಸ್ ಸಹ ತುಂಬ ಇಂಪ್ರೂವ್ಮೆಂಟ್ ಉಂಟು. ಹೆಲ್ತ್ ನಾವೇ ಕಾಪಾಡಬೇಕಲ್ಲ, ಅವರ ಹೆಲ್ತ್ ಬಗ್ಗೆ ಅವರು ತುಂಬ ಇದು ಮಾಡ್ತಿದ್ದಾರೆ. ಡಯಟ್ ಸಹ ಫಾಲೋ ಮಾಡ್ತಿದ್ದಾರೆ, ಮೆಡಿಸಿನ್ ಸಹ ಟೈಮಲ್ಲಿ ತಿಂತಿದ್ದಾರೆ. ಮತ್ತು ಅವ್ರದ್ದು ರೂಟೀನ್ ಎಂತ ಉಂಟು, ಒಳ್ಳೆ ರೀತಿಯಲ್ಲಿ ಹೋಗ್ತಾ ಉಂಟು. ಬೈ ಗಾಡ್ಸ್ ಗ್ರೇಸ್ ಒಳ್ಳೆ ಇಂಪ್ರೂವ್ಮೆಂಟ್ ಉಂಟು. ದೇವರ ಮೇಲೆ ಭಾರ ಹಾಕಿದರೆ ಯಾವತ್ತು ದೇವರು ನಮ್ಮ ಕೈ ಬಿಡುವುದಿಲ್ಲ. ಸೊ ನಮ್ಮದು ಅದೇ ನಮ್ಮ ರೆಫರೆನ್ಸ್, ಡಾಕ್ಟರ್ ಎಲ್ಲ ದೇವರೇ. ನನಗೆ ಕೈ ಬಿಡಲಿಲ್ಲ ಡ್ಯಾಡಿದು, ಇನ್ನೂ ಸಹ ಕೈ ಬಿಡುವುದಿಲ್ಲ ಅಂತೇಳಿ ನಮ್ಮ ನಂಬಿಕೆ. ಆಯ್ತು, ಇನ್ನು ಬಿಟ್ಟು ಬಂದಾಯಿತು. ಇನ್ನು ಸ್ವಲ್ಪ ಎಡಿಟಿಂಗ್ ಮಾಡಿ ಈಗ ನಾನು ಪ್ರತಿ ಆಲ್ಟರ್ನೇಟ್ ಡೇಸ್, ಈಗ ಕಂಟೆಂಟ್ ಎಲ್ಲ ಖಾಲಿ ಆಯಿತು. ಆಲ್ಟರ್ನೇಟ್ ಡೇಸ್ 11 o'clock, ಅಂದರೆ ಇಲ್ಲಿದ್ದು 11 ಅಂದರೆ ಊರದು 12:30 ಮಧ್ಯಾಹ್ನಗೆ ವ್ಲಾಗ್ ಬಿಡ್ತೇನೆ. ಸೊ ನಾನು ಅದೇ ಟೈಮ್ ಫಾಲೋ ಮಾಡ್ತಾ ಇದ್ದೇನೆ ಬೈ ಗಾಡ್ಸ್ ಗ್ರೇಸ್. ಲಾಸ್ಟ್ ವೀಕ್ ಸಹ ಒಂದು ವೀಕ್ ಅದೇ 12:30, ಊರದು 12:30ಗೆ ವ್ಲಾಗ್ ಬಂದಾಗ್ತದೆ. ಸೊ ಸೇಮ್ ಟೈಮ್ ಆಯಿತಾ. ಇನ್ನು ನಾನು ಟೈಮಿಂಗ್ ಚೇಂಜ್ ಮಾಡೋದಿಲ್ಲ, ಯಾಕೆಂದರೆ ತುಂಬ ಎಫೆಕ್ಟ್ ಆಗ್ತದೆ, ವ್ಯೂಸ್ ಎಲ್ಲ ತುಂಬ ಕಮ್ಮಿ ಆಗ್ತದೆ ಟೈಮಿಂಗ್ ಆಚೆ ಈಚೆ ಮಾಡಿದರೆ. ಸೊ ಒಂದೇ ಟೈಮ್ ಪ್ಯಾಟರ್ನನ್ನು ಫಾಲೋ ಮಾಡ್ತೇನೆ. ಊರದು 12:30 ಹಾಗೂ ಇಲ್ಲಿ ಗಲ್ಫುದು 11 ಗಂಟೆಗೆ ವ್ಲಾಗ್ ಹಾಕ್ತೇನೆ. ಡೈಲಿ ಹಾಕೋದಿಲ್ಲ, ಆಲ್ಟರ್ನೇಟ್ ಡೇಸ್ ಹಾಕ್ತೇನೆ. ಸಂಜೆಗೆ ನಮ್ಮ ಮನೆ ಹತ್ತಿರ ಇರುವ ಸೂಪರ್ ಮಾರ್ಕೆಟ್ಗೆ ಹೋಗ್ತಿದ್ದೇವೆ, ನೆಕ್ಸ್ಟ್ಗೆ ಹೋಗ್ತಿದ್ದೇವೆ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕೆ. ಇಲ್ಲಿ ಅಂತೂ ಪ್ರತಿ ಸೂಪರ್ ಮಾರ್ಕೆಟಲ್ಲಿ ಇಂಥ ಗೇಮಿಂಗ್ ಝೋನ್ಸ್ ಎಲ್ಲ ಇರ್ತದೆ ಆಯಿತಾ. ಒಂದು ದಿರಮ್ ಅಂದರೆ 24 ರೂಪಾಯಿ ಹಾಕಿದರೆ 1 ನಿಮಿಷ ಸಲ್ಲ, ಒಂದು 30 ಸೆಕೆಂಡ್ ಆಡ್ಬೋದು ಈ ಗೇಮಲ್ಲಿ. ಟಕ ಅಂತಲ್ಲಿ ಶೂಟ್ ಮಾಡುವ ಗೇಮ್ ಇದು. ಈಗದೆಲ್ಲ ಮಕ್ಕಳಿಗೆ ಎಂತೆಲ್ಲ ಗೇಮ್ ಬಂದಿದೆ ನೋಡಿ. ನಮ್ಮ ಟೈಮಲ್ಲೆಲ್ಲ ನಾವು ನುಸಿ ಹೊಡಿತಿದ್ದೆವು, ಯಾರು ಬೇಗ ತುಂಬ ನುಸಿ ಹೊಡಿತಾರೆ ಅವರು ವಿನ್ನರ್ ಅಂತೀವಿ. ಈಗದು ಮಕ್ಕಳಿಗೆ ನೋಡಿ ಅಂತಿ ಎಂತೆಲ್ಲ ಟೆಕ್ನಾಲಜಿ ಬಂದಿದೆ ಅಂತೀವಿ. ಚಳಿಗಂತೂ ಹೇಳುವುದೇ ಬೇಡ, ಒಳ್ಳೆ ಆರೆಂಜ್ ಕಲರ್ ಇರುವ ಆರೆಂಜನ್ನು ಗೆಲ್ಲು ಒಟ್ಟಿಗೆ ಮಾರ್ತಿದ್ದಾರೆ. ಜನರು ಫೀಲ್ ಮಾಡಿ ತಿನ್ನಬೇಕು ಅಂತೇಳಿ. ಇದು ಗೆಲ್ಲು ತುಂಬಿದ ಆರೆಂಜಿಗೆ 8 ದಿರಮ್. ಊರಲ್ಲೆಲ್ಲ ಹೆಚ್ಚಾಗಿ ಪ್ಯಾರಾಶೂಟ್ ಎಣ್ಣೆ ತಲೆಗೆ ಹಾಕುದಲ್ಲ, ಇಲ್ಲಿ ತಲೆಗೆಲ್ಲ ನಾವು ಬಾಣಲಿಗೆ ಸಹ ಹಾಕ್ತೀವಿ, ಅಂದರೆ ಅಡಿಗೆಗೆ ಸಹ ಯೂಸ್ ಆಗ್ತದೆ. ಎಷ್ಟು ವೆರೈಟಿ ಎಣ್ಣೆ ಉಂಟು ನೋಡಿ. 600 mlಗೆ 13 ದಿರಮ್. ಬೇಡ ಹಿಂದೇಡು ಬೇಡ. ಇದೇ ಬೊಂಡ ನಾನು ಲಾಸ್ಟ್ ಟೈಮ್ ಆಫರಲ್ಲಿ ಉಂಟು ಅಂತ ತಿಳ್ಕೊಂಡು ಹೋದಲ್ಲ, ತೆಪ್ಪು ಆಗಿತ್ತು, ಒಳಗೆ ಏನು ಒಳ್ಳೆ ಇರಲಿಲ್ಲ. ಊರಲ್ಲೆಲ್ಲ ಹೇಗೆ ಹೆಚ್ಚಾಗಿ ಮಕ್ಕಳು ಸಕ್ಕರೆ, ತುಪ್ಪ ಇಲ್ಲದೆ ಜೇನುತುಪ್ಪ ಒಟ್ಟಿಗೆ ದೋಸೆ ಎಲ್ಲ ತಿಂತಾರೆ, ದೋಸೆ ಇಲ್ಲದೆ ಚಪಾತಿ. ಇಲ್ಲಿ ಹಾಗೆ ಡೇಟ್ ಸಿರಪ್ಪನ್ನು ಬಳಕೆ ಮಾಡ್ತಾರೆ ಆಯಿತಾ. ಅಂದರೆ ಡೆಸರ್ಟ್ಗೆ ಯೂಸ್ ಮಾಡ್ಬೋದು, ನಾರ್ಮಲ್ ಆಗಿ ಬ್ರೆಡ್ ಒಟ್ಟಿಗೆ ಸಹ ತಿನ್ಬೋದು, ಹೇಗೆ ಸಹ ಬಳಕೆ ಮಾಡ್ಬೋದು. ಇಂಗ್ರೀಡಿಯೆಂಟ್ಸ್ ನೋಡುವಾಗ ಯಾವ ರೀತಿಯ ಶುಗರ್ ಇಲ್ಲ, ಇದು ಪ್ಯೂರ್ ಡೇಟ್ ಸಿರಪ್, ಸೌದಿ ಅರೇಬಿಯಾದಲ್ಲಿ ತಯಾರಿಸಿದ ಡೇಟ್ ಸಿರಪ್. ಇಲ್ಲಿ ಹೆಚ್ಚಾಗಿ ತುಂಬ ಜನರು, ತುಂಬ ಅಲ್ಲ ಆಲ್ಮೋಸ್ಟ್ 99% ಎಲ್ಲ ಜನರು ಸೂಪರ್ ಮಾರ್ಕೆಟ್ಗೆ ಹೋಗುದಾಯ್ತಾ ಶಾಪಿಂಗ್ ಮಾಡಲಿಕ್ಕೆ. ಯಾಕಂದರೆ ಇಲ್ಲಿ ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಐಟಮ್ಸ್ ಎಲ್ಲ ಸಿಗ್ತದೆ. ನಿನ್ನೆ ಅವ್ರದ್ದು ಗಂಡದು ಕೊಲೆಸ್ಟ್ರಾಲ್ ಚೆಕ್ ಮಾಡ್ಲಿಕ್ಕೆ ಹೋದದು. ಸೊ ಅಲ್ಲಿ ಇವಳು ಸಹ ಬಂದಿದ್ಲು, ಅದಕ್ಕೆ ಡಾಕ್ಟರ್ ಹೇಳಿದ್ರು ಪುಷ್ ಯೋರ್ ಡ್ಯಾಡ್ ಟು ಡೂ ಸಮ್ ಎಕ್ಸಸೈಸ್. ಅಷ್ಟೇ ಹೇಳಿದ್ದು ಇಡೀ ದಿನ ಇದೆ ಈಗ ರಾಗ. ಇನ್ನೂ ಸಹ ಬರಲಿಲ್ಲ ಅವರು ಆಫೀಸಿಂದ. ಇವಳು ಕಾಲ್ ಮಾಡಿ ಹೇಳಿದ್ಲು, ನಂಗೆ ಡಾಕ್ಟರ್ ಹೇಳಿದ್ದಾರೆ ಪುಷ್ ಯೋರ್ ಡ್ಯಾಡ್ ಟು ಡೂ ಎಕ್ಸಸೈಸ್ ಅಂತೇಳಿ. First you have to drink water. That's your ರೆಸ್ಪಾನ್ಸಿಬಿಲಿಟಿ. ಭಾರಿ ಉದ್ದದಾದ ಶಬ್ದ ಮಗ. And you have to do exercise. 1, 2, 3, 4, 5. ಇವಳ ಹತ್ರ ಬಿಟ್ಟರು ಉಂಟಲ್ಲ, ಕಮ್ಮಿ ಆಗದವ್ರು ಸಹ ಕಮ್ಮಿ ಆಗ್ತದೆ. ನಾವೀಗ ನೆಕ್ಸ್ಟ್ ಎಲ್ಲ ಮುಗಿಸಿ ಬಂದೆವು. ಇಬ್ಬರನ್ನು ನಾವು ಬಚಾವ್ ಮಾಡಿದೆವು ಇವತ್ತು. ಇಬ್ಬರನ್ನು ಬಚಾವ್ ಮಾಡಿದೆ. ಅದು ಸಹ ಕನ್ನಡಿಗರೇ, ಉಡುಪಿಯವರಂತೆ. ಚಾನಲ್ ಬಗ್ಗೆ ಹೇಳ್ಬೇಕಾ ಬೇಡ ಮತ್ತೆ ಟೈಮ್ ಸಿಗ್ಲಿಲ್ಲ, ಅದಕ್ಕೆ ನಾನು ಹೇಳಿಲ್ಲ ಚಾನಲ್ ಬಗ್ಗೆ. ಬಟ್ ಉಡುಪಿಯವರು ಅವ್ರು ಮತ್ತೆ ಹೇಗೆ ಕ್ಯಾಶ್ ಕೌಂಟರ್ ನನ್ನ ಹತ್ರ ಮಾತಾಡಿದ್ರು. ಎಲ್ಲಿ ಅವ್ರು ಕೇಳಿದ್ರು, ನಾನು ಮ್ಯಾಂಗ್ಳೂರ್ ಹೇಳಿದೆ, ಅವರು ಉಡುಪಿ ಅಂತೇಳಿ ಹೇಳಿದ್ರು. ಶಾಪಿಂಗ್ ಎಲ್ಲ ಮಾಡಿ ಆಯ್ತು, ಇನ್ನು ಸೀದಾ ಮನೆಗೆ. ನೀನೇ ಹೋಗ್ಬೇಕು. ರಾತ್ರಿ ಇನ್ನೂ ಸಹ ಚಂದ ಕಾಣ್ತದೆ ಲೈಫ್ ಪ್ಲಾಂಟ್ ಎಕ್ವೇರಿಯಂ. ಬಂದ್ಲು ಅಕ್ಕ ಬಂದ್ಲು. ರಾತ್ರಿಗೆ ನಿಯಾನ್ ಕಲರ್ಸ್ ಚಂದ ಕಾಣ್ತದೆ. ನಿಯಾನ್ ಕಲರ್ಸ್. ಮನೆ ಹತ್ರ ಇರುವ ನರ್ಸರಿಗೆ ಹೊರಟಿದ್ದೇವೆ. ಸ್ವಲ್ಪ ಕಲರ್ದು ಗಿಡ ತರುವ ಅಂತೇಳಿ. ಇವಳ ಸ್ವಿಮ್ಮಿಂಗ್ ಕ್ಲಾಸ್ದು ಹೊರಗೆ ಔಟ್ಡೋರಲ್ಲಿ ಒಳ್ಳೆ ಹೂಗಳನ್ನೆಲ್ಲ ನೋಡಿ ಆಸೆ ಆಯಿತು. ಸೊ ನೆನೆಸಿದ್ದು ಒಂದು 2-3 ಗಿಡ
ಅಲ್ಲಿಂದ ಹೋಗಿ ತರುವ ಅಂತೇಳಿ. ಒಳ್ಳೆ ಇಷ್ಟು ಟೈಮ್ ಬದುಕಿತ್ತು. ಖಾಲಿ ವಿಂಟರ್ ಸೀಸನ್ಗೆ ಬದುಕ್ತದೆ, ಅಂದರೆ ಒಂದು ಏಪ್ರಿಲ್ವರೆಗೆ ಬದುಕ್ಬೋದು, ಮತ್ತು ಸಾಯ್ತದಂತೆ. ಯಾಕಂದರೆ ಇಲ್ಲಿ ಶೆಕೆ ಅಲ್ಲ, ವಿಪರೀತ ಶೆಕೆ ಸ್ಟಾರ್ಟ್ ಆಗ್ತದೆ, ಆನಂತರ ಸಾಯ್ತದೆ ಅಂತ ಹೇಳಿದ್ರು. ಆ ನಂತರ ನಾವೇ ಬದುಕುದು ಕಷ್ಟದಲ್ಲಿ ಶೆಕೆಯಲ್ಲಿ, ಇನ್ನು ಪಾಪ ಅದು ಗಿಡ ಅಂತ ಹೇಳಿ. जिंदा रहेगा हाँ 3 महीना 3 महीना और रहेगा. ओके ओके ओके. और ये भी जिंदा रहेगा. ये भी और ಇದು ಗೊಂಡೆ ಹೂವು ಅಲ್ಲ? ಗೊಂಡೆ ನಮ್ಮ ಮನೆಯಲ್ಲಿ ಇತ್ತು 4 महीने तक रहेगा. ये 4 महीने तक रहेगा. इस तरह मेरे को ये बिली बिली जाए, ये बिली वाला थोड़ा दे. ಇದು ಬಿಳಿದು ತಕೊಳ್ಳೋ ಅಲ್ಲ? ये कितने का है? 1 दिन. 1 दिरहम. थोड़ा फूल वाला कितने पीस थे? मेरे को 1 पीस है. Mama, I want red one. अच्छा फूल वाला दे दो. I want red one. हाँ रेड तकोड़ो तकोड़ो. वो ये नहीं होएगा ना, मालेगा नहीं ना? दूसरा पॉट में डालना है इसको. पोट में डालेगा तो अच्छा है. अच्छा है ना. आपके पास ये है सॉइल है? सॉइल का पैकेट है. ओके. ಇದೊಂದು ತಗೊಂಡು, ಇದು 1 ದಿನ. ये आप बाजू में रखो. मेरे को ये बिली वाला भी चाहिए. ये 2 पीस दे दो. ये 1 पीस दे दो, मैं दूसरा कलर ले लूँगी. अच्छा वाला दे दो. रेड वाला अच्छा है. रेड ಯಾವುದು किया ನೀನು ನೋಡಿದ್ದು? रेड वाला कुछ दे दो. हाँ ये रहेगा नहीं? रहेगा ना. यू वांट दिस वन क्यारा? ಇದು ಬೇಕಾ? सब एक ही पॉट में डाल सकते हैं? डाल सकते हैं ना. Orange Okay. from there, don't हाँ ಇಲ್ಲಿ ಆರೆಂಜ್ ಸಹ ಉಂಟು. रेड वाला एक दे दो. ऑरेंज सह ಉಂಟು. ये बॉन्साई बोलते हैं इसको. बॉन्साई ಗಿಡ ನೋಡಿ. कितने का ये पेड़? 300 ದಿರಮ್ ಇದಕ್ಕೆ. ಬ್ಯೂಟಿಫುಲ್. ಇದೆಲ್ಲ 1 ದಿರಮ್. ಬೇರೆ ಯಾವ ಕಲರ್ ಬೇಕು ಕಿಯಾರಾ? ಬೇರೆ ಯಾವ ಕಲರ್ ಬೇಕು? I choose light pink and dark pink. ಅದು ರೋಸ್ ಮಗ, ಅದು ಬದುಕುದಿಲ್ಲ. This one coming. ಆರೆಂಜ್ ಒಂದು ತಗೊಂಡೆ. Orange. ಇಷ್ಟು ತಗೊಂಡು 5 हो गया ना. और मेरे को मिट्टी चाहिए. मिट्टी आज के ಇದು ಸಹ ಬಾನ್ಸೈ ನೋಡಿ. ಚಿಕ್ಕ ಗಿಡದಲ್ಲಿ ಎಷ್ಟು ಹೂಗಳು ನೋಡಿ, ರಾಶಿ ಉಂಟು ಇಲ್ಲಿ. ಹೂಗಳಂತೂ ಸೂಪರ್ ಉಂಟು. उसको सम्रवळि बोलते हैं हम लोग. ಇಲ್ಲಿ ಕ್ಯಾಕ್ಟಸ್ ಉಂಟು, ಸ್ಪೈಡರ್ ಪ್ಲಾಂಟ್ ಉಂಟು. हाँ करेक्ट. कितने का है भाई ये? 10 दिरहम. 10 दिरहम. थोड़ा अच्छा वाला है. एक ही है. ಓಕೆ ये दे दो. ಇಲ್ಲಿ ಸಹ ಉಂಟು, ದೊಡ್ಡ ಮರ ಬೇಕಿದ್ರೆ ಸಹ ಉಂಟು. ತಗೊಂಡಾಯ್ತು. आप ये एंड में रखो. ತಗೊಂಡಾಯ್ತು. ಸೊ ಆರೆಂಜ್ ಗಿಡ ನೋಡಿ ಅಂತೆ, ಬಾನ್ಸೈ. ಚಿಕ್ಕ ಆರೆಂಜ್ಗಳು. ಮುಟ್ಬೇಡ ಮಗ, ಬಿದ್ದರೆ ನಾನೇ ಗಮ್ ಹಾಕಿ ಅಂಟಿಸ್ಬೇಕಾಗುತ್ತೆ. ಥ್ಯಾಂಕ್ ಯು. ಬೇಡ ಮಗ, ಆರೆಂಜ್ ಸಿಗ್ಲಿಕ್ಕಿಲ್ಲ, ಅದು ಇನ್ನೂ ಸಹ ದೊಡ್ಡ ಆಗಬೇಕು. ಬಾ ಹೋಗುವ. ಇಲ್ಲಿ ಫುಲ್ ಪ್ಲಾಂಟ್ಸ್ ಅಂಗಡಿಯೇ. ತಗೊಂಡಾಯ್ತು. ಸಂಬ್ರಬಳಿಗೆ 10 ದಿರಮ್. ಆ ಫ್ಲವರಿಂಗ್ ಗಿಡ ಇತ್ತಲ್ಲ, ಅದು ಒಂದು ಗಿಡಕ್ಕೆ 1 ದಿರಮ್. ಬಾಕಿ ಎಲ್ಲ 1 ದಿರಮ್. ಸಂಬ್ರಬಳಿಗೆ 10 ದಿರಮ್. ಮತ್ತು ಮಣ್ಣಿಗೆ 10 ದಿರಮ್. ಒಂದು ಗೋಣಿ ಮಣ್ಣಿಗೆ 10 ದಿರಮ್. ಅಲ್ಲೆಲ್ಲ ಮಣ್ಣು ಎಲ್ಲ ಕಡೆ ಸಿಗ್ತದೆ, ಇಲ್ಲಿ ಹಾಗೆ ಅಲ್ಲ. ಮಣ್ಣು ಬೇಕಿದ್ರೆ ನಾವು ಬಂದು ನರ್ಸರಿ ಅಂಗಡಿಯಿಂದಲೇ ತಗೊಂಡು ಹೋಗ್ಬೇಕು. ಮಣ್ಣು ಎಲ್ಲ ಇದರಲ್ಲಿ ಟೊಮೆಟೊ ಸಹ ಬೆಳೆಸ್ಬೋದು, ಆರೆಂಜ್ ಸಹ ಬೆಳೆಸ್ಬೋದು, ಎಲ್ಲ ಬೆಳೆಸ್ಬೋದು. ಆಲ್ ಇನ್ ಒನ್. 15 ಲೀಟರ್ಸ್ ಉಂಟು ಒಂದು ಗೋಣಿಯಲ್ಲಿ. ಇದು ಫುಲ್ ಶಾಪಿಂಗ್ ಏರಿಯಾವೇ. ಇಲ್ಲಿ ಪಾತ್ರೆ ಸಹ ಸಿಗ್ತದೆ ನೋಡಿ, ಇಲ್ಲಿ ಪಾತ್ರೆ ಸಹ ಸಿಗ್ತದೆ. ಪಾತ್ರೆ, ಬಲೆಕೋಲು, ಹ್ಯಾಂಗರ್ ಎಲ್ಲ ಸಿಗ್ತದೆ. ಇದು ಕಾಯಿಪಲ್ಯ ಮಾರ್ಕೆಟ್. ಇಲ್ಲೆಲ್ಲ 1 kg ಎಲ್ಲ ಸಿಕ್ಕುದಿಲ್ಲ. ಒಂದು 10-15 kg ತಗೊಳ್ಬೇಕು. ಹೋಲ್ಸೇಲ್ ಮಾರ್ಕೆಟ್. ಎಲ್ಲ ನೀರುಳ್ಳಿ, ಟೊಮ್ಯಾಟೊ ಎಲ್ಲ 10 kg ಬ್ಯಾಗ್.
ಇಲ್ಲಿ ಒಂದು ಕೋಲಲ್ಲಿ ಗೀಸರ್ ಆಗಿ ಮೇಲೆ ಹಾಕಿದಾರಲ್ಲ, ಇದು ಗೀಸರ್ ಅಲ್ಲ ಆಯ್ತಾ, ಇದು ರೇಡಾರ್ ಅಂತೇಳಿ ಕರೀತಾರೆ. ಯಾರಾಚ ಸ್ಪೀಡ್ ಅಲ್ಲಿ ಮೀರಿ ಹೋದ್ರೆ ಆಯ್ತು 600 ದಿರಂ ಡಮಾರ್. ಇಲ್ಲಿ ಅಂತೂ ಎಲ್ಲರೂ ಸಹ ಫೈನಿಗೆ ಹೆದರ್ತಾರೆ. ಇದೆಲ್ಲ ಲೋಕಲ್ ಶಾಪ್ಸ್, ಲೋಕಲ್ ಕಾರ್ ಆಕ್ಸೆಸರಿ ಅಂಗಡಿ. ರೋಸ್ಟ್ರಿ ಅಂದ್ರೆ ಇಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತದೆ ಈ ಅಂಗಡಿಯಲ್ಲಿ. ಆಚೆ ಒಂದು ಹೋಟೆಲ್ಸ್ ಉಂಟು, ಗಾಡಿ ಸರಿ ಇಲ್ಲದೆ ಗಾಡಿ ರಿಪೇರಿ ಮಾಡ್ಲಿಕ್ಕೆ ಸಹ ಎಲ್ಲ ಉಂಟು, ವರ್ಕ್ಶಾಪ್ಸ್ ಉಂಟು. ಎಲ್ಲ ಚಿಕ್ಕ ಚಿಕ್ಕ ನಾರ್ಮಲ್ ಅಂಗಡಿ, ರೋಡ್ ಸೈಡ್ ಅಂಗಡಿ. ನಾವು ಗಿಡಗಳು ಬಂದಿದ್ದೇವೆ ಸೈಕ್ಲಿಂಗ್ ಮಾಡಲಿಕ್ಕೆ. ಯಾರನ್ನು ಒಂದು ರೌಂಡ್ ಇಲ್ಲಿ ಸೈಕ್ಲಿಂಗ್ ಮಾಡಿಸಿದ್ರೆ ಅವಳ ಟೈಮ್ಗೆ ಮಲಗ್ತಾಳೆ, ಇಲ್ಲಾಂದರೆ ಹಾರಿಕೊಂಡಿರ್ತಾಳೆ. ಅದಕ್ಕೆ ಇಲ್ಲಿ ತಂದು ಸರಿ ಒಂದು ದೊಡ್ಡ ರೌಂಡ್ ಸೈಕ್ಲಿಂಗ್ ಮಾಡಿಸೋದು. ಇಷ್ಟು ದೊಡ್ಡ ಗ್ರೌಂಡ್ ಉಂಟಲ್ಲ, ಇದರಲ್ಲಿ ಒಂದು ರೌಂಡ್ ಬಂದರೆ 2 ಕಿಲೋಮೀಟರ್ ಕವರ್ ಆಗ್ತದೆ, ಅಷ್ಟು ದೊಡ್ಡ ಉಂಟಿದು ಗ್ರೌಂಡ್. ಇಲ್ಲಕ್ಕೆ ಯಾರ ಸೈಕಲ್ ತೆಗಿವಾ, ಈಗ ನೀನು ನಮ್ಮ ಅಮ್ಮ ಬಾಹುಬಲಿ ಆಗ್ತಾರೆ. ಓ ದೇವರೇ, ಎಂತ ಬಾಹುಬಲಿ ಹೊರಟ್ರು. ಒಂದು ದೊಡ್ಡದಾದ ರೌಂಡ್ ಇದರಲ್ಲಿ ಹೋದ್ರೆ ಒಳ್ಳೆ ಎಕ್ಸಸೈಸ್. ರೋಡ್ ಸರಿ ಇದ್ದಲ್ಲಿ ಹೋಗು ಮಾರಾಯ, ಓ ಸ್ಟಂಟ್ ಮಾಸ್ಟರ್. ಮದುವೆಗೆ ಹೊರಡ್ಲಿಕ್ಕಿದ್ರೆ ಇಲ್ಲೇ ಬಂದು ಬಿಡಿ. ಎಲ್ಲ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ನಿಮ್ಮ ಮುಖದಲ್ಲಿ ತೀಪಿ ಆದ ನಂತರ ನೋಡ್ಲಿಕ್ಕೆ ಕನ್ನಡಿ ಸಹ ಉಂಟು. ಇಷ್ಟು ಕಾನ್ಸಂಟ್ರೇಷನ್ ಬರೆಯುವಾಗ ಸಮೇತ ಮಾಡುದು ನೋಡು. ಸಾಕು ಮಾರಿದ ಇದ್ದ ಬಂದ ಅರ್ಧ ಕಣ್ಣು ಹಚ್ಚ ತೆಗಿತೀಯ. ಇನ್ನೆಂತ ಉಂಟಾಗ್ಲಿಕ್ಕೆ ಇದೆಂತ ಲಿಪ್ ಬಾಮ್. ಮಲಗುವಾಗ ಎಂತ ಲಿಪ್ಟಿಕ್ ಹಾಕಿ ಮಲಗುದ ನಾನು? ಅದೆಂತ ಹ್ಯಾಂಡ್ ವಾಶ? ಅಯ್ಯೋ, ಅವಳಿಗೆ ನೆಗಾಡ್ಲಿಕ್ಕೆ ಬರ್ತಾ ಉಂಟು. ಎಂತದ ಇದು ಶೂ? ಸರಿ ಇದ್ದವರನ್ನು ಮೇಕಪ್ ಆರ್ಟಿಸ್ಟ್ ನೋಡಿ. 2 ಟೈಪ್ ಗೊಂಡೆ, ಒಂದು ವೈಟ್ ಕಲರ್, ಒಂದು ಆರೆಂಜ್ ಕಲರ್. ಮತ್ತು ಇದು ಎಂತ ಅಂತ ಗೊತ್ತಿಲ್ಲ, ಯಾವ ಗಿಡ ಅಂತ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಮತ್ತು ಇದು 2 ಮುಂಚೆ ತಂದಿದ್ದೆ ಅಲ್ಲ, ಅದರಲ್ಲೇ ಬೇರೆ ಕಲರ್. ಇದು ವೈಟ್, ಇದು ಪಿಂಕ್. ಸೊ ಇದನ್ನು ಇನ್ನು ರೀಪಾಟ್ ಮಾಡಬೇಕು. ಇದನ್ನು ಓಪನ್ ಮಾಡುವ ಫಸ್ಟ್. ಮಣ್ಣೊಳ್ಳು ಅಂತ ನೋಡಿ, ಮಣ್ಣೊಳ್ಳು ಉಂಟು, ಕಪ್ಪು ಉಂಟು, ಒಳ್ಳೆ ಕಪ್ಪು ಉಂಟು. ಇದು 3ಕ್ಕೆ ಹಾಕಿದೆ. ಮಣ್ಣು ಭಾರಿ ಒಳ್ಳೆ ಮಣ್ಣು ಎಲ್ಲ ಮಿಕ್ಸ್ ಮಾಡಿದ್ದಾರೆ. ನಮಗೆ ಈಗ ನ್ಯೂಟ್ರಿಯನ್ಸ್ ಎಲ್ಲ ಬೇಕು, ಹಾಗೆ ಇದಕ್ಕೆ ಸಹ ಎಲ್ಲ ಹಾಕಿ ಮಿಕ್ಸ್ಚರ್ ಮಾಡಿ ಹಾಕಿದ್ದಾರೆ. ಇನ್ನು ನಟ್ರೆ ಆಯಿತು. ಶರಣೆ ಮಾಡುದ ಏನನ್ನ ಮೂಕಲ್ಲಿ ತಾಳಿದನ ಮಣ್ಣು ಯಾಕೆ ತೆಗೆದು? ಕೈ ಕೆಸರಾದ್ರೆ ಬಾಯಿ ಮೊಸರು. ಸಬ್ಸ್ಕ್ರೈಬ್ ಮಾಡಬಹುದು. ಇದ್ರಲ್ಲಿ ಸಹ ಸಬ್ಸ್ಕ್ರೈಬ್ ಮಾಡ್ಬೇಕಾ ನಿಮಗೆ? ಅಲ್ಲಿ ಗುಂಡಿ ನೋಡಿ ಇದು ನೋಡಿ ಗುಂಡಿಯ ನಿನ್ನ ಟ್ರೈನ್ ಮಾಡ್ತೇನೆ ಮಗ ನಾನು ವಿಡಿಯೋಗ್ರಾಫರ್ ಆಗಲಿಕ್ಕೆ. ಸರಿ ಹಿಡಿ ಮಾರಾಯ, ಮಾಲ್ತಿದ್ದಿ. ಇದು ನೋಡಿ ನೋಡ್ತಿದ್ದಾರೆ, ನೀನು ಸರಿ ಇಟ್ರೆ ನೋಡ್ಬೋದು. ಎಲ್ಲ ಗಿಡ ರೀಪಾಟ್ ಮಾಡಿ ಆಯ್ತು. ಒಬ್ಬರು ಕೇಳಿದ್ರಿ ಸಿದ್ದಿಗ್ದು ವೈಫ್ ಇಲ್ಲಿದ್ದಾರ ಇಂಡಿಯಾಗೆ ಹೋಗಿದ್ದಾರ? ಅವ್ರು ಬಾಂಬೆಯಲ್ಲಿ ಇರೋದು. ಸೊ ಬಾಂಬೆಯಲ್ಲಿ ಡೆಲಿವರಿ ಆಯಿತು, ಮೊನ್ನೆ ಡೆಲಿವರಿ ಆಯಿತು. ಹುಡುಗಿ ಮಗು ಅವರಿಗೆ.
ಸೊ ತುಂಬ ಖುಷಿ, ಅವಳಿಗೆ ಹುಡುಗಿಯೇ ಬೇಕಿತ್ತು. ಯಾಕಂದರೆ ಅವಳಿಗೆ ಮೇಕಪ್ ಮಾಡೋದು, ಡ್ರೆಸ್ಸಿಂಗ್ ಮಾಡೋದು ಹುಡುಗಿಯರಿಗೆ ತುಂಬ ಇಷ್ಟ, ಅವನ ಹೆಂಡತಿಗೆ ಖುಷ್ಬುಗೆ. ಸೊ ಬೈ ಗಾಡ್ಸ್ ಗ್ರೇಸ್ ಅವರಿಗೆ ಹುಡುಗಿ ಮಗು ಒಳ್ಳೆ ರೀತಿಯಲ್ಲಿ ಡೆಲಿವರಿ ಆಯಿತು. ತಾಯಿ ಹಾಗೂ ಮಗು ಇಬ್ಬರು ಸಹ ಹುಷಾರಾಗಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಸಿದ್ದಿಕ್ ಬಾಯ್ ಆ್ಯಂಡ್ ಖುಷ್ಬುಗೆ. ಇನ್ನು ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಆಯಿತಾ. ನಿಮಿತ್ನ ಬರ್ಡೇ ನಿನ್ನೆ. ಹ್ಯಾಪಿ ಬರ್ಡೇ ನಿಮಿತ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಮುತಹರ್ನ ಬರ್ಡೇ 19ಗೆ ಆಲ್ರೆಡಿ ಆಗಿದೆ. ಬಿಲೇಟೆಡ್ ಬರ್ಡೇ ವಿಶಸ್ ಮುತಹರ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಸುಷ್ಮಿತಾನ ಬರ್ಡೇ 29ಗೆ. ಹ್ಯಾಪಿ ಬರ್ಡೇ ಸುಷ್ಮಿತಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಹೈಪ್, ಕಮೆಂಟ್ ಹಾಗೂ ಶೇರ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊತ್ತಿಗೆ ಟೇಕ್ ಕೇರ್, ಬಾಯ್ ಬಾಯ್.